ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸಿಯಾನ ಡೈಲಿ ರೂಟೀನ್ ಬಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಲಾಗಲ್ಲಿ ನಾನು ಏನು ಹೇಳಿಲ್ಲ ಅದನ್ನು ಈ ಲಾಗಲ್ಲಿ ಹೇಳೋಣ ಅಂತ ಮಾಡ್ತಾ ಇದ್ದೀನಿ ಈ ಲಾಗ್ನ. ನಾನು ಪ್ರೀವಿಯಸ್ ಲಾಗಲ್ಲಿ ಕ್ಯಾರೆಟ್ ಪ್ಯೂರ್ ಮತ್ತು ಆ್ಯಪಲ್ ಪ್ಯೂರ್ ಬಗ್ಗೆ ಅಷ್ಟೇ ಹೇಳಿದ್ದೆ. ಹಾಗೆ ನಾನು ಚಿಕ್ಕು ಪ್ಯೂರ್ ಕೂಡ ಅವಳಿಗೆ ಕೊಡ್ತೀನಿ. ಈ ಥರನೂ ಒಂದ್ಸಲ ತಿನ್ನಿಸ್ತೀನಿ, ಇಲ್ಲ ಮಿಲ್ಕ್ ಹಾಕಿಬಿಟ್ಟು ಮಿಲ್ಕ್ ಶೇಕ್ ಥರ ಅವಳಿಗೆ ಮಿಕ್ಸರ್ ಮಾಡಿಬಿಟ್ಟು ಕೂಡ ನಾನು ಅವಳಿಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಸಿಯಾಗೆ ಬೋರ್ ಆಗಬಾರ್ದು, ಫುಡ್ನ ಇಂಟ್ರೆಸ್ಟ್ ಆಗಿ ತಿನ್ನಲಿ ಅಂತ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಮುಂಚೆ ನಾನು ಉತ್ತತ್ತಿನ ಮತ್ತು ಆಲ್ಮಂಡ್ ಕೂಡ ಪ್ಯೂರ್ನ ಅವಳಿಗೆ ಮಾಡಿ ಪೇಸ್ಟ್ ಥರ ತಿನ್ನಿಸ್ತಾ ಇದ್ದೆ. ಇವಾಗ ಆಲ್ಮಂಡ್ನ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿದ್ನಲ್ಲ ಅದನ್ನ ಸಲ್ಲೆ ಮಿಕ್ಸ್ ಮಾಡಿಬಿಟ್ಟು ಅವ್ಳಿಗೆ ತಿನ್ನಿಸ್ತೀನಿ. ಈ ಥರ ಎಲ್ಲ ಪ್ಯೂರ್ನು ನಾವು ಮಾಡಿಕೊಂಡು ಬೇಬೀಸ್ಗೆ ಕೊಡ್ಬೋದು. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಫುಡ್ಡೆಲ್ಲ. ಮತ್ತು ಎಲ್ಲ ಫ್ರೂಟ್ಸು ಈ ಥರ ಚ್ವಿಂಗ್ ಮಾಡೋಕ್ಕೂ ಕೂಡ ಕೊಡ್ಬೋದು. ಅವರು ತುಂಬ ಆಟ ಆಡ್ಕೊಂಡು ತಿಂತಾರೆ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ವೈಪ್ಸ್ನ ಲಿಟಲ್ಸ್ ಯೂಸ್ ಮಾಡ್ತೀನಿ. ಹಾಗೆ ಕ್ರೀಮ್ಸ್ ಲೋಷನ್ನ ಡರ್ಮಡ್ಯೂನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಮೆಡಿಸನ್ ಕೂಡ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮೆಡಿಸನ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆಯೇ ಲೂಲ್ಯಾಪಿಂದ ನನ್ನ ಬೇಬಿಗೆ ತುಂಬ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದರಲ್ಲಿ ಇದು ಕೂಮ್ ಕೂಡ ಒಂದು. ನಮ್ಮ ಬೇಬಿಗೆ ಹೇರ್ ಕಡಿಮೆ ಇರೋದ್ರಿಂದ ನಾನು ಇದನ್ನು ಕೂಮ್ನ ಯೂಸ್ ಮಾಡ್ತೀನಿ. ತುಂಬ ಸ್ಮೂತಾಗಿದೆ. ಈ ಥರ ಕೂಮ್ ಮಾಡೋದ್ರಿಂದ ಬೇಬಿ ಹೇರ್ ಕೂಡ ಸ್ಟ್ರೇಟಾಗಿ ಬರುತ್ತೆ, ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಡರ್ಮಡ್ಯೂ ಕ್ರೀಮ್. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ಮಂಡ್ ಆಯಿಲ್ನ ಅವಳಿಗೆ ಬಾತಲ್ಲಿ ಮಸಾಜ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಮುಂಚೆ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದೆ. ಅವಳದು ಸ್ಕಿನ್ ಟೋನ್ ಸ್ವಲ್ಪ ಡೌನ್ ಆಯಿತು. ಸೊ ಅದಕ್ಕೆ ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವಳ ಸ್ಕಿನ್ ಟೋನ್ ತುಂಬ ಗ್ಲೋ ಆಗಿ ಬಂದಿದೆ. ಅದಕ್ಕೆ ನನಗೆ ಚೆನ್ನಾಗಿ ಅನಿಸಿದೆ ಆಲ್ಮಂಡ್ ಆಯಿಲ್. ವುಡ್ವರ್ಡ್ಸ್ ಕೂಡ ನಾವು ಕೂಡ ಪಾಪು ಇದ್ದಾಗ ನಮಗೂ ಕೂಡ ನಮ್ಮ ಅಮ್ಮಂದಿರೆಲ್ಲ ಹಾಕಿರ್ತಾರೆ, ಅದು ನಿಮಗೂ ಗೊತ್ತಿದೆ. ಇದು ಕೂಡ ನಾನು ಅವಳಿಗೆ 3 ಮಂತಿಂದ 5 ಮಂತ್ವರೆಗೆ ಹಾಕಿದ್ದೀನಿ. ಇವಾಗ ಹೊಟ್ಟೆ ಏನಾದರೂ ಗಟ್ಟಿ ಆದರೆ ಮಾತ್ರ ನಾನು ಇದನ್ನ ಯೂಸ್ ಮಾಡ್ತೀನಿ, ಯಾವಾಗಾದರೂ ಒಂದು ಸಲ. ಹಾಗೆ ಬೇಬಿ ಪೌಡರ್ ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲಿ ನಾನು ಅವಳಿಗೆ ಪೌಡರ್ ಯೂಸ್ ಮಾಡಲ್ಲ, ಲೋಷನ್ಸ್ ಅಷ್ಟೇ ಹಾಕ್ತೀನಿ. ಇದು ಬೊಟ್ಟಿಗೆ ಹಚ್ಚೋಕ್ಕೆ, ಯಾವಾಗಾದರೂ ಒಂದು ಸಲ ಅಂಡರ್ ಆರ್ಮ್ಸ್ಗೆ ಹಾಕೋಕ್ಕೆ ಅಷ್ಟೇ ಯೂಸ್ ಮಾಡ್ತೀನಿ. ಹಾಗೆ ಸೋಪ್ ಬಂದುಬಿಟ್ಟು ಟೆಡಿ ಬ್ಯಾಗ್ ಯೂಸ್ ಮಾಡ್ತಿದ್ದೀನಿ. ಮುಂಚೆ ನಾನು ಹಿಮಾಲಯ ಯೂಸ್ ಮಾಡ್ತಿದ್ದೆ, ಅದು ನನಗೆ ಇವಳಿಗೆ ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ಟೆಡಿ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸ್ಕಿನ್ ಟೋನ್ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಳಿಗೆ ಸಖತ್ತಾಗಿ ಸೆಟ್ ಆಗಿದೆ, ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಹಾಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಅವಳಿಗೆ ಹೀಟ್ ಆಗುತ್ತೆ ಬಾಡಿ. ಇದು ಡೈಪರ್ ರ್ಯಾಷಸ್ ಕೂಡ ನಾನು ಇದೇ ಪೌಡರ್ನ ಯೂಸ್ ಮಾಡ್ತೀನಿ. ಮತ್ತು ರ್ಯಾಷಸ್ ಏನಾದರೂ ಆದರೆ ನಾನು ರ್ಯಾಷ್ ಕ್ರೀಮ್ ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಅವಳಿಗೆ ಚೆನ್ನಾಗಿ ಯೂಸ್ ಆಗಿದೆ. ನಾನು ಹಿಮಾಲಯದಲ್ಲಿ ಒಂದು ರ್ಯಾಷ್ ಕ್ರೀಮ್ ಮತ್ತು ಕಾಜಲ್ ಪೌಡರ್ ಅಷ್ಟೇ ಹಿಮಾಲಯದು ಯೂಸ್ ಮಾಡೋದು. ನಾನು ಕಾಜಲ್ ಕೂಡ ತುಂಬ ಯೂಸ್ ಮಾಡಲ್ಲ. ಇಲ್ಲಿ ಅಮ್ಮ ಮನೆಗೆ ಬಂದರೆ ಅಮ್ಮ ಬೈಯುತ್ತೆ, ಅದಕ್ಕೆ ನಾನು ಹಚ್ತೀನಿ ಅಷ್ಟೇ, ಜಾಸ್ತಿ ಹಚ್ಬಾರ್ದು ಅಂತ. ನಾನು ಬಂದುಬಿಟ್ಟು ಡೈಪರ್ನ ಪ್ಯಾಂಪರ್ಸ್ ಯೂಸ್ ಮಾಡ್ತೀನಿ. ಅದರಲ್ಲೂ ಅಡ್ಜಸ್ಟಬಲ್ ಫಿಟ್ನೇ ಯೂಸ್ ಮಾಡೋದು. ಅವಳು ಹುಟ್ಟಾಗಿಂದ ಇಲ್ಲಿವರೆಗೆ ನಾನು ಒನ್ ಡೇ ಕೂಡ ಮಿಸ್ ಮಾಡಿಲ್ಲ ಡೈಪರ್ನ. ಸ್ಮೂತಾಗಿರೋ ಟವಲ್ಸ್ನ ಅವಳಿಗೆ ಯೂಸ್ ಮಾಡ್ತೀನಿ ಸಪ್ರೇಟಾಗಿ ಅವಳಿಗೆ. ಫುಡ್ ಕ್ಲಾತ್ ಕೂಡ ನಾನು ಈ ಥರ ಯೂಸ್ ಮಾಡ್ತೀನಿ. ಇದೊಂದು 6 ಸೆಟ್ ತರಿಸಿದ್ದೀನಿ, ಇದೊಂದು 2 ಸೆಟ್ ಇದೆ. ಇದು ಲಿಕ್ವಿಡ್ ತಿನ್ನಿಸುವಾಗ ಇದು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ವಾಮಿಟ್ ಮಾಡಿದ್ರೆ ಪ್ಯಾಂಟಲ್ಲೆಲ್ಲ ಹೋಗಲ್ಲ, ಡ್ರೆಸ್ ಚೇಂಜ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಇದು ತುಂಬ ಹೆಲ್ಪ್ಫುಲ್ ನಮಗೆ. ವಾಶ್ ಮಾಡೋಕ್ಕೆ ಕೂಡ ತುಂಬ ಈಸಿ, ವಾಟರ್ ಆದ ತಕ್ಷಣ ರಿಮೂವ್ ಆಗಿಬಿಡುತ್ತೆ ಇದು. ಮಾರ್ನಿಂಗ್ ಅವಳಿಗೆ ಫೇಸ್ ವಾಶ್ ಮಾಡೋಕ್ಕೆ ಇಲ್ಲ ಮೌತ್ ವಾಶ್ ಮಾಡೋಕ್ಕೆ ಈ ಥರ ಬಟ್ಟೆ ನಾನು ಕಾಟನ್ದು ಯೂಸ್ ಮಾಡ್ತೀನಿ. ಮತ್ತು ಬೇಬೀಸ್ಗಂತಲೇ ಬೆಡ್ಶೀಟ್ ಸಿಗುತ್ತೆ, ಅದು ಈ ಕ್ಲಾತು ನಾನು ಯೂಸ್ ಮಾಡ್ತೀನಿ. ಅವಳಿಗೆ ತುಂಬ ಕಂಫರ್ಟ್ ಆಗಿರುತ್ತೆ. ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾಳೆ ಸಿಯಾ. ಅವಳು ಮಲ್ಕೊಳ್ಳೋಕ್ಕೆ ಕಾಟನ್ ಈ ಥರ ತಳಗಡೆ ಯೂಸ್ ಮಾಡ್ತೀನಿ ಬಟ್ಟೆನ. ಅವಳಿಗೆ ಬಟ್ಟೆ ಕೂಡ ಈ ಥರ ಕ್ಲಾತ್ಸ್ನೇ ನಾನು ಡೈಲಿ ವೇರ್ ಮಾಡಿಸೋದು. ಈ ಥರ ಸ್ಮೂತಾಗಿರೋ ಬಟ್ಟೆ ಯೂಸ್ ಮಾಡಿದ್ರೆ ಅವ್ರಿಗೂ ಕಂಫರ್ಟ್, ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಇಲ್ಲಾಂದರೆ ಇರಿಟೇಟ್ ಮಾಡ್ಕೋತಾರೆ. ಜಾಸ್ತಿ ಅಂದರೆ ರ್ಯಾಂಪರ್ಸ್ ಯೂಸ್ ಮಾಡ್ತೀನಿ. ರ್ಯಾಂಪರ್ಸ್ ಹಾಕೋದ್ರಿಂದ ಅವಳಿಗೆ ಪ್ಯಾಂಟೀಸ್ ಹಾಕೋ ಅವಶ್ಯಕತೆ ಇರಲ್ಲ, ಅದು ಒಂದೇ ಬರುತ್ತೆ. ಈ ಥರ ಬಟನ್ಸ್ ಇರುತ್ತೆ ಲಾಕಬಲ್. 1 ಪೀಸ್ ಹಾಕೋದ್ರಿಂದ ನಮಗೂ ಬೆಸ್ಟ್, ಅವಳಿಗೂ ಬೆಸ್ಟ್. ಅದು 20 to 25 ರ್ಯಾಂಪರ್ಸೇ ಇದೆ ಅವಳಿಗೆ. ಚೆನ್ನಾಗಿ ರ್ಯಾಂಪರ್ಸೇ ನಾನು ತರಿಸೋದು. ಮತ್ತು ನಾನು ಲೆಗ್ಗಿನ್ಸ್ ಯೂಸ್ ಮಾಡ್ತೀನಿ ಅವಳಿಗೆ ಕಲರ್ದು. ಇದು ರ್ಯಾಂಪರ್ಸ್ಗೆ ತಳಗಡೆ ಹಾಕ್ತೀನಿ ಔಟ್ಸೈಡ್ ಹೋಗುವಾಗ, ಸೊಳ್ಳೆ ಎಲ್ಲ ಕಚ್ಚಲ್ಲ, ತುಂಬ ಕವರ್ ಆಗಿರ್ತಾಳೆ ಅಂತ. ಈ ಥರ ನಾನು ಲೆಗ್ಗಿನ್ಸ್ನ ಮಿಂತ್ರನಲ್ಲಿ ಬೈ ಮಾಡಿದ್ದೆ. ಮತ್ತು ಶಾರ್ಟ್ ಫ್ರಾಕ್ಸ್ಗೆಲ್ಲ ಈ ಥರ ಲೆಂತಿ ಸಾಕ್ಸ್ನ ಆರ್ಡರ್ ಮಾಡಿದ್ದೀನಿ. ತುಂಬ ಕಲರ್ಸ್ ಇದೆ ಆಲ್ರೆಡಿ ಸಿಯಾದು. ಹಾಗೆಯೇ ಕ್ಯಾಪ್ ಬಂದುಬಿಟ್ಟು ಮ್ಯಾಕ್ಸಲ್ಲಿ ಈ ಥರ ಚೆನ್ನಾಗಿರೋ ಒಳಗಡೆ ಕಾಟನ್ ಬಟ್ಟೆದು ಹಾಕ್ತೀನಿ. ಅವಳು ಕ್ಯಾಪ್ ಹಾಕೋದೇ ಇಲ್ಲ. ಮೇನ್ ಏನಂದರೆ ಫುಡ್ ಸ್ಟಾರ್ಟ್ ಆದಮೇಲೆ ಫೀಡ್ ಕಡಿಮೆ ಮಾಡಬಾರ್ದು, ಗ್ಯಾಪಲ್ಲಿ ಮಾಡ್ತಾನೆ ಇರಬೇಕು ಡೈಲಿ. ಅಟ್ಲೀಸ್ಟ್ 1 ಇಯರ್ವರೆಗಾದರೂ ಚೆನ್ನಾಗಿ ಫೀಡ್ ಮಾಡಬೇಕು ಮಕ್ಕಳಿಗೆ.
ಆಮೇಲೆ ಇವಳಿಗೆ 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ ರೈಸ್ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್.